ಕೇಳಲಾರನೋ 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 ಸಾಕು ನಿಲ್ಲಿಸಲು ನನ್ನ ಕಥೆಯನ್ನು. ಯಾರಾದರೂ ಏನಾದಕ್ಕೆ ಹಾಗೆಂದು ಹೇಳಿದರೆ ನೀನು ಅದರಂತೆಯೇ ಹೇಳುವೆಯ? ಅವನ ಆಕಾರವನ್ನು ನೋಡಿ ಆಕೆ ನೋಡಲು ಭ್ರಾಂತರಾಗಿ ಬಂದರೆ ಅವನನ್ನು ನಮಸ್ಕಾರ ಮಾಡಲಿವೆ. ಈ ಹಾವಾಡಿಗ ತಿರುಕನನ್ನು ದ್ರೌಪದಿಯಂತಹ ಮಹಾರಾಣಿಯು ನಮಸ್ಕರಿಸಬೇಕು. ಅಯೋಗ್ಯ, ಸಾಕು ನಿಲ್ಲಿಸು, ನಮ್ಮಲ್ಲಿ ಸರಸವಾಡಲು ಬಂದ. ಕೆಲವೋ ಶಿಷ್ಯ, ಸಾಕು ಸುಮ್ಮನಿರೋ. ಎಂತಹ ಬುದ್ಧಿಹೀನನೋ ನೀನು. ಗುರುಗಳೇ, ನಾರದರು ಹೇಳಿದಂತೆ ನಾನು ಹೇಳಿದ ಅಷ್ಟೇ ಗುರುಗಳೇ. ಏನಾಶ್ಚರ್ಯ! ಇವನೆಂತ ಕಲಾ ಚತುರನು. ಶ್ರೀಕೃಷ್ಣನ ರೂಪಕ್ಕೂ ಈ ಆಕೃತಿಗೂ ಸ್ವಲ್ಪವೂ ಭೇದವೇ ಕಾಣುವುದಿಲ್ಲವಲ್ಲ? ನಿಜ ಅಣ್ಣ, ಇವನ ವೇಷಭೂಷಣವು ಶ್ರೀಕೃಷ್ಣನಂತೆ ಧರಿಸಿರುವುದು ಸಾಧ್ಯವು. ರೂಪನ್ನು ಸಹ ಅದೇ ರೀತಿಯಾಗಿ ಮಾರ್ಪಡಿಸಿಕೊಂಡಿರಲಿಲ್ಲ. ಇದೆಂತಹ ವಿಚಿತ್ರ! ಅಣ್ಣ, ಈತನೇ ನಿಜವಾಗಿಯೂ ಶ್ರೀಕೃಷ್ಣ ಪರಮಾತ್ಮನೆಂದು ನನಗೆ ತಿಳಿಯುವುದು. ನನಗೂ ಅದರಂತೆ ಕಾಣುವುದು. ಇದು ವೇಷವೆಂದು ನಂಬಲಾರೆನು. ಸ್ವಾಮಿ, ಅವರವರ ಮನೋವೃತ್ತಿಗೆ ತಕ್ಕಂತೆ ಕಾಣುವುದು. ಈ ವೇಷವೇ ಈ ಕಲೆಯೇ ಅಂತಹದ್ದು ಮಹಾಸ್ವಾಮಿ. ಸಹೋದರರೇ, ನೀವೇ ಈ ರೀತಿಯಾಗಿ ಭ್ರಾಂತರಾಗಿರುವಲ್ಲಿ ಇನ್ನು ಪಾಂಚಾಲಿಯು ವಿಭ್ರಾಂತಳಾದದ್ದು ಆಶ್ಚರ್ಯವೇ. ಆದರೂ ಇವನು ಸಾಮಾನ್ಯನಾದ ಗಾಡಿಗನಲ್ಲ. ನಾರಾಯಣ ನಾರಾಯಣ, ನಿಜ ನಿಜ ಧರ್ಮಪುತ್ರ, ನಿಜವಾದ ಮಾತನ್ನೇ ಹೇಳಿದೆ. ಆಗಲಿ, ನಾಟ್ಯವಾಗಲಿ. ನಾರಾಯಣ ನಾರಾಯಣ. ಕೃಷ್ಣನಲ್ಲಿ ನನಗೆ ಅಷ್ಟು ಕೋಪವಿದ್ದರು ಅವನಂತೆ ವೇಷವನ್ನು ಧರಿಸಿಕೊಂಡಿರುವ ಈ ಗಾರುಡಿಗನ ಚಾತುರ್ಯಕ್ಕೆ ಮೆಚ್ಚಿ ಅವನನ್ನು ಆಳಂಗಿಸಿ ಬಿಡಬೇಕು. ಅನ್ನ ಮನಸ್ಸಿನ ಸ್ಥಿತಿಯು ಅದೇ ರೀತಿಯಾಗಿರುವುದಲ್ಲ? ನಾರಾಯಣ ನಾರಾಯಣ. ಭೀಮಸೇನ ಪಾರ್ಥ, ಇವನಂತಹ ಗಾರುಡಿಗನು ಇನ್ನೊಬ್ಬನಿಲ್ಲವೇ ಇಲ್ಲ, ಖಂಡಿತವಾಗಿಯೂ ಇಲ್ಲ. ನಾರಾಯಣ ನಾರಾಯಣ. ಇವನ ವೇಷಭೂಷಣವು ಚಾತುರ್ಯವು ನಾವು ದೇವಲೋಕದಲ್ಲಿ ನೋಡಿದ ಊರ್ವಶಿಯ ಗಾನ ನಾಟ್ಯಗಳು ಇಷ್ಟು ಮನೋಹರವಾಗಿರಲಿಲ್ಲವಲ್ಲ. ಈ ಊರ್ವಶಿ, ರಂಭ, ಮೇನಿಕೆಗೂ ಸಹ ಇವರೇ ತಾನೇ ನಾಟ್ಯವನ್ನು ಕಲಿಸಿದ್ದವರು. ಮಾಡ್ತೀನಿ ನಿಮಗೆ. ಸ್ವಾಮಿ 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 ತಾವು ಒಪ್ಪಿಸಬಾರದು. ಆಟಗಾರನ ಮಾತುಗಳೇ ಹಾಗೆ. ಅವನ ಮನಸ್ಸಿಗೆ ಬಂದಂತೆ ಹರಡುವುದೇ ಆತನ ಸ್ವಭಾವವು. ತಾವು ನಿಜವಾದ ವಿಚಾರವನ್ನು ಮಾತ್ರ ಗ್ರಹಿಸಬೇಕು. ಭೀಮಸೇನ, ನಾರದರು ಅಪೇಕ್ಷಿಸಿದ ಆಟವಾಯಿತಷ್ಟೇ. ಇನ್ನು ನಿಮ್ಮ ಅಭಿಲಾಷೆಗಳನ್ನು ತಿಳಿಸಿ ಗಾರ್ಡಿಗನಿಗೆ. ಈ ವೇಷಗಾರ ನಾಟ್ಯ ಹೆಣ್ಣು ವಿಧಗಳು ಸಾಕು. ಇನ್ನು ನಿಮ್ಮ ಅಶ್ವವನ್ನು ಸರ್ಪವನ್ನು ತಂದು ಅವುಗಳಿಂದ ಆಟವನ್ನು ಆಡಿಸಿ ನೋಡೋಣ. ಸರಿಯಾಗಿ ಹೇಳಿದಣ್ಣ. ಸ್ವಾಮಿ, ಆಟವನ್ನು ಆಡಿಸುವುದು ಆವಿಂದ ಮಾತ್ರವೇ. ಹೌದಾ? ಹೌದು ಮಹಾಸ್ವಾಮಿ. ಈ ಹಾವನ್ನು ಹೊತ್ತು ತರುವುದಕ್ಕಾಗಿ
ಈ ಹಾವನ್ನು ಒತ್ತು ತರುವುದಕ್ಕಾಗಿ ನಮ್ಮ ಗುರುಗಳು ಈ ಕುದುರೆಯನ್ನು ಇಟ್ಟುಕೊಂಡಿರುವವರು. ಹಾಗಾದರೆ ಇದನ್ನು ಒತ್ತು ತರಲು ನಿಮಗೆ ಕುದುರೆ ಬೇಕೆ? ನೀವು ಕಾರ್ಯಗಳನ್ನು ಏನು ಮಾಡಬಲ್ಲಿರೋ? ಹೌದು ಮಹಾಸ್ವಾಮಿ. ಮಕರವರ್ಮ, ಇವುಗಳ ವಿಚಾರವೆಲ್ಲವನ್ನು, ನಮ್ಮ ಪಂಥದ ವಿಚಾರವೆಲ್ಲವನ್ನು ಪ್ರಭುಗಳಿಗೆ ವಿವರವಾಗಿ ತಿಳಿಸು. ನಾನು ವೇಷವನ್ನು ಪಲ್ಲಡಿಸಿ ಅಲ್ಲ ಬಿಚ್ಚಿ ಬೇಗನೆ ಬರುವೆನು. ಆಗಬಹುದು ಸ್ವಾಮಿ. ಈ ಹಾವನ್ನು ಒತ್ತು ತರಲು ನಿಮಗೆ ಕುದುರೆ ಬೇಕೆ? ಯಾಂತ ಬಲ ನೀವು ಸಾಹಸ ಕಾರ್ಯಗಳನ್ನು ಏನು ಮಾಡಬಲ್ಲಿರೋ? ಭೀಮಸೇನ, ಪಾರ್ಥ, ಈ ಆಟಗಾರರು ಜನರನ್ನು ಭ್ರಾಂತಿಪಡಿಸಲು ಇಂತಹ ಆರಂಭಗಳನ್ನು ಮಾಡುವುದೇ ಶುಭವ. ನಾರಾಯಣ ನಾರಾಯಣ. ಮಹಾಸ್ವಾಮಿ, ಈ ಸರ್ಪವು ಸಾಮಾನ್ಯವಾದದಲ್ಲ. ಇದೇ ಸಾಕ್ಷಾತ್ ಆದಿಶೇಷರೆಂದು ಹೇಳಬೇಕು. ಇದನ್ನು ಈ ಕುದುರೆ ಮಾತ್ರ ಬರಬಲ್ಲದು, ಮನುಷ್ಯರಿಂದ ಬರಲು ಸಾಧ್ಯವಿಲ್ಲ, ನಿಮ್ಮಿಂದ ಸಾಧ್ಯವಿಲ್ಲ. ನಿಜ ನಿಜ. ನಾರಾಯಣ ನಾರಾಯಣ. ಇವನ ಮಾತುಗಳು ಮೊದಲಿನಿಂದಲೂ ಅತಿಶಯೋಕ್ತಗಳಾಗಿಯೇ ಇರುವವು. ನಿಜ. ಹಾಗಾದರೆ ಇದನ್ನು ಬರಲು ನಿಮ್ಮಿಂದ ಸಾಧ್ಯವಿಲ್ಲವೇ? ಸರಿ, ನಮ್ಮಿಂದಲೂ ಸಾಧ್ಯವಿಲ್ಲ, ನಿಮ್ಮಿಂದಲೂ ಸಾಧ್ಯವಿಲ್ಲ. ನಾರಾಯಣ ನಾರಾಯಣ. ನೋಡಿದೆಯಾ ಭೀಮಸೇನ, ಎಂತಹ ಅವಮಾನಕರವಾದ ಮಾತುಗಳನ್ನು ಆಡುತ್ತಿರುವನು. ನಾರಾಯಣ ನಾರಾಯಣ. ಚೀತಿರುಕೋ 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 ಹೊರಟದಿರೋ. ಬನ್ನಿ ಬೇಗ. ಚೀತಿರುಕೋ 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 ಹೊರಟದಿರೋ. ಅರುಹುವೆದುರುಳ ಅರುಹುವೆದುರುಳ ಪರಿಪರಿವಿದದೆ ರಾಜವತನ ನೀವು ಸಮಾನ ಬರ್ಸೋಣ. ಪರಿಪರಿವಿದದೆ ರಾಜವತನ ಚೀತಿರುಕೋ ಚೀತಿರುಕೋ ಹೊರಟದಿರೋ. ಮಾಡ ತೋಡ ಕೃಪೆ ಮಾಡ ತೋಡ ಬೇಟು ಮಾಡು ನವಗವ ಮತಿಯ ಬಿಡು ಬಿಡವಿದು ಬಿಳಿ ಪಟಕರ ಫಲ ಪಟಲೀಪ ಚೀಟಿ ತಿರುಕ ಹೊರಟದಿರೋ. ಚೀಟಿರುಕೋ ಅವಿವೇಕಿ, ಎಷ್ಟನ್ನ ಔದತ್ಯ! ಇಲ್ಲಿಗ ನೀನು ಯಾರನ್ನ ಮಾತನಾಡುತ್ತೀರಿ ತಿಳಿದ್ರೆ ಅವಿವೇಕಿ. ಗುರುಗಳೇ, ಎಲ್ಲಿಗೆ ಬರ್ರಿ? ಇದೇನಿಗೆ ಸ್ವಾಮಿ ನೀವು ಈಗ ಹೇಳಿದ್ರಿ? ನನಗೇನು ಕಣ್ಣು ಕಾಣೋದಿಲ್ಲವೆ, ಬುದ್ಧಿ ಇಲ್ಲವೇ? ಸಾರ್ವಭೌಮ ವಿಧಿಷ್ಠರಾದ ಚಕ್ರವರ್ತಿ ಸಭೆಯಲ್ಲಿ ಭಾರತ ವೀರನಾದ ಭೀಮಸೇನ ದೇವರೊಡನೆ ಮಾತನಾಡುತ್ತಿದ್ದೇನೆ. ನನ್ನ ಔನ್ನತ್ಯವೇನಿರುವ ಸ್ವಾಮಿ? ಹಾಗಾದರೆ ಸ್ವಾಮಿ, ನಿನ್ನ ಬಡ ಕೀಟವನ್ನೆತ್ತಲು ಈ ಕೀಟ ಕಂತುಗಳಿಂದ ಆಗುವುದಿಲ್ಲ ಎಂದು ಹೇಳುವ. ಇನ್ನು ಹಳ್ಳುಗಳನ್ನು ಮರೆತು ಸ್ವಾಮಿ, ತಾವು ಕೀಚಕಾಂಡಕನೆಂದು ತಿಳಿಯಲಿಲ್ಲ. ನನ್ನ ಹಲ್ಲವನ್ನು ಮುರಿದು ಸೊಲ್ಲನ್ನು ನಡೆಸಿದರೂ ಚಿಂತೆ ಇಲ್ಲ. ತಾವು ಈ ಸರ್ಪವನ್ನು ಮೇಲಕ್ಕೆ ಎತ್ತಿ ತಮ್ಮ ಹಲ್ಲು ಸೊಲ್ಲನ್ನು ಉಳಿಸಿಕೊಂಡರೆ ಸಾಕು ಸ್ವಾಮಿ. ಅವಿವೇಕಿ, ಸಾಕು ಮುಚ್ಚು ಬಾಯನ್ನು. ಇವನೊಬ್ಬ ಹುಚ್ಚನು. ಈ ಮಗನ ಪರಾಕ್ರಮವು ಇವನಿಗಿನ್ನೂ ತಿಳಿದಿಲ್ಲ. ನಾರಾಯಣ ನಾರಾಯಣ. ನಿಜ ನಿಜ ಭೀಮಸೇನ, ಈ ಸರ್ಪವನ್ನು ಎತ್ತಿ ಆಚೆಗೆ ಎಸೆದು ಅದು ಎಷ್ಟರ ಕಾರ್ಯ? ಮುರಿದು ಆಚೆಗೆ ಅಟ್ಟೆ ಬಿಡು. ನಾರಾಯಣ ನಾರಾಯಣ. ಅದು ಎಷ್ಟರ ಕಾರ್ಯ? ಸ್ವಾಮಿ, ಕ್ಷಮಿಸಬೇಕು, ಸಹಿಸಬೇಕು. ನಮ್ಮದೊಂದು ಪಂಥವಿರುವುದು. ಆ ಪಂಥಕ್ಕೆ ತಾವು ಒಪ್ಪುವುದಾದರೆ ಈ ಸರ್ಪವನ್ನು ಎತ್ತಲೂಬಹುದು ಮತ್ತು ಈ ನಮ್ಮ ಕುದುರೆಯನ್ನು ಹತ್ತಲೂಬಹುದು. ಏನದು ಪಂಥ? ಏನೆಂದರೆ, ತಾವು ಈ ಸರ್ಪವನ್ನು ಎತ್ತುವುದಾದರೆ ಹಾಗೂ ಈ ನಮ್ಮ ಕುದುರೆಯನ್ನು ದಂಡಿಸಿ ಸಂಚಾರ ಮಾಡಿ ಸುಖದಿಂದ ಬರುವುದಾದರೆ ಇದುವರೆಗೂ ನಾವು ಗಳಿಸಿರುವ ನಮ್ಮ ಸಮಸ್ತ ಬಿರುದುಗಳನ್ನು ತಮ್ಮ ಸನ್ನಿಧಾನಕ್ಕೆ ಅರ್ಪಿಸಿ ಶರಣಾಗತರಾಗುವುದು. ಒಂದು ವೇಳೆ ತಾವು ಈ ಸರ್ಪವನ್ನು ಎತ್ತಲಾರದೆ ಹೋದರೆ ಮತ್ತು ಈ ನಮ್ಮ ಕುದುರೆಯನ್ನು ದಂಡಿಸಿ ಸಂಚಾರ ಮಾಡಿ ಸುಖದಿಂದ ಬಾರದೆ ಹೋದರೆ ತಮ್ಮ ಚಕ್ರಾಧಿಪತ್ಯದಲ್ಲಿ ಅರ್ಧ ಭಾಗವನ್ನು ನಮಗೆ ಕೊಟ್ಟು ಬಿಡಬೇಕು. ಈ ನಿಬಂಧನೆಗೆ ತಾವು ಒಪ್ಪುವುದಾದರೆ ಈ ಸರ್ಪವನ್ನೆತ್ತಲು ಪ್ರಯತ್ನಿಸಬಹುದು ಮತ್ತು ಆ ಕುದುರೆಯನ್ನು ಹತ್ತಲು ಪ್ರಯತ್ನಿಸಬಹುದು. ಎಸಬಹುದೆಂದು ಹೇಳು. ಇವರದೆಷ್ಟು ದುರಾಂಭವು! ಅರ್ಜುನ, ಅಣ್ಣ, 6 ಹಾವನ್ನು ಹಿಡಿದೆತ್ತುವೆನು.
ಈ ಉಳುವನ್ನು ಎತ್ತಿ ಬಿಸಾಡುವುದು, ಈ ಕುದುರೆ ನೇರುವುದು ನಮ್ಮ ಗತೀಶವಲ್ಲ. ಆದರೆ ಇಂತಹ ಅಲ್ಪವಾದ ಆವಾರಿಗದೊಡನೆ ಜಗದಿಖ್ಯಾತ ವೀರರಾದ ನಮಗೆ ಪಂಥವೇ ಎಂದು ಮನಸ್ಸು ಸಂದೇಹ ಪಡುತ್ತಿರುವುದು. ಸ್ವಾಮಿ ತಾವು ಸ್ವಾಮಿ ತಾವು ಹಾಗೆ ಸಂಶಯ ಪಡಬಾರದು. ಈ ಪಂಥವನ್ನು ಗೆಲ್ಲಲೇಬೇಕು. ಹಾಗಾದರೆ ಈ ನಿಮ್ಮ ಕೈಯಿಂದ ಆಗದೆ ಹಿಂದಿರುದರೆಂದು ನಮ್ಮ ಗುರುಗಳು ಲೋಕದಲ್ಲಿ ಎಲ್ಲೆಲ್ಲ ಪ್ರಸಿದ್ಧಪಡಿಸಿ ನಿಮ್ಮನ್ನು ಕಡೆಗೆ ಮಾಡಿ ಬಿಡುವವರು. ಆದುದರಿಂದ ಈ ಸರ್ಪವನ್ನು ಎತ್ತಲೇಬೇಕು, ಕುದುರೆಯನ್ನು ಹತ್ತಲೇಬೇಕು. ಈ ಪರಾಕ್ರಮ ಈ ಸರ್ವರಿಗೂ ತಿಳಿಯಲೇಬೇಕು. ನಾರಾಯಣ ನಾರಾಯಣ ಭೀಮಸೇನ ಪಾರ್ಥ, ಇದುವರೆಗೂ ನಿಮ್ಮಂತ ಪರಾಕ್ರಮಿಗಳು ಪಂಥಕ್ಕೆ ಸಿಕ್ಕದ ಕಾರಣ ಇವರುಗಳು ಎಲ್ಲೆಲ್ಲಿಯೂ ಜಯಶಾಲಿಗಳಾಗಿಯೇ ಮೆರೆಯಿತು. ಈಗ ತಕ್ಕ ಪರಾಕ್ರಮಿಗಳು ಸಿಕ್ಕಿರುವಿರಿ. ನೀವು ಪ್ರಯತ್ನಿಸಿದರೆ ಸಾಕು, ಗರ್ವಿಷ್ಠರಿಗೆ ಗರ್ವಭಂಗವಾಗಲು ಅನುಕೂಲವಾಗುವುದು. ಇಂಥ ಪಂಥಕ್ಕೆ ಒಪ್ಪಿರವು ಅರ್ಜುನ ಅವನು ಹಾವನ್ನು ಹಿಡಿದೆತ್ತುವೆನು, ನೀನು ಕುದುರೆಯನ್ನು ಎತ್ತು. ಅಣ್ಣ ಇದೋ ಸಿದ್ಧವಾಗಿರೋ ಎಲ್ಲಿ ಹಾವನ್ನು ಬಿಡು, ಕುದುರೆಯ ಕಡಿವಾಣವನ್ನು ಕೊಡು. ಸ್ವಾಮಿ, ಇದು ರಾಜ್ಯವನ್ನು ಭಾಗ ಮಾಡಿಕೊಡತಕ್ಕ ಪ್ರಬಲವಾದ ವಿಚಾರ. ನಂತರ ಸೋತರೆ ಸಹಜ ದೈವರಲ್ಲಿ ಭಿನ್ನಾಭಿಪ್ರಾಯಗಳು ಹುಟ್ಟಬಹುದು. ಅದಕ್ಕಾಗಿ ಪಾಂಡವರು ಆಡಿದ ಮಾತಿಗೆ ತಪ್ಪು ಅಸತ್ಯ ಅಂತ ನಡೆಸಿದೆಯಾ? ಅಯೋಗ್ಯ! ಇಷ್ಟಕ್ಕೂ ನಾವು ಸೋತರಲ್ಲವೇ ನಿನಗೆ ರಾಜ್ಯದ ಆಸೆಯು? ನಾರಾಯಣ ನಾರಾಯಣ ಗಾರುಡಿಗ, ನೀನು ಭಯಪಡಬೇಡ. ಇವರು ಸತ್ಯವಂತರು, ಆಡಿದ ಮಾತಿಗೆ ಎಂದೂ ತಪ್ಪತಕ್ಕವರಲ್ಲ. ನಾರಾಯಣ ನಾರಾಯಣ. ಸರಿ ಸ್ವಾಮಿ, ಹಾಗಾದರೆ ಸರಿ. ಈ ಅಳುವಿಕೆಯೊಡನೆ ಚರ್ಚೆಯನ್ನು ನೀನು ಧೈರ್ಯವಾಗಿ ಒಪ್ಪಿಕೋ. ಆಗಬಹುದು. ಶಿಷ್ಯ ಬಾ, ಕುದುರೆಯಿಂದ ಸರ್ಪವನ್ನು ಕೆಳಗಿಳಿಸೋಣ. ಆಗಬಹುದು. ಭೀಮಸೇನ ಪಾರ್ಥ, ನೀವು ಒಪ್ಪಿದ್ದು ಗರ್ವಿಷ್ಠರಿಗೆ ಗರ್ವಭಂಗವಾಗಲು ಅನುಕೂಲವಾಯಿತು. ನಾರಾಯಣ ನಾರಾಯಣ. ಸತ್ಯವಾದ ಮಾತಿದು, ಸತ್ಯವಾದ ಮಾತು. ಎಲ್ಲವೋ ಇದನ್ನೀಗಲೇ ಹತ್ತಿ ಇದರ ಸೊಕ್ಕ ನಡಗಿಸುವುದನ್ನು ನೋಡುತ್ತಿರೋ. ಸ್ವಾಮಿ ಸ್ವಾಮಿ, ಅದು ಸಾಮಾನ್ಯವಾದ ಕುದುರೆಯಲ್ಲ. ಅಂತರಿಕ್ಷಕದಲ್ಲಿ ಅತಿಶಯವಾಗಿ ಓಡುವುದು. ಎಲ್ಲವೋ ಶಿಷ್ಯ, ಹೆಂಗಳೆಯರನ್ನು ಎದುರಿಸುವಂತೆ ಎದುರಿಸುವೆಯಲ್ಲೋ, ಅವರು ನಿನ್ನ ಹರಟೆಗಳಿಗೆ ಹೆದರುವರೆ? ಇವನೊಬ್ಬ ಹುಚ್ಚನು, ಹೊಗಳಿಕೊಳ್ಳುವುದೇ ಇವನ ಕೆಲಸ. ಇಲ್ಲವೋ ಅದು ಹೇಗೆ ಓಡುವುದ ನಾನು ಪರೀಕ್ಷಿಸಿ ಅದರ ಸೊಕ್ಕ ನಡಗಿಸುವುದನ್ನು ನೋಡುತ್ತಿರೋ. ರಂಗಮೌಯ ಗಂಗ ರಂಗಮೌಯ ಗಂಗ ಕೋಲ ಬಂಕ ವೇಗ ದೋಡಿ ರಂಗಮಿಂದ ಗಂಗಮ ಗಂಗಮ ರಂಗಮಿಂದ ಗಂಗಮ ರಂಗಮ ಪಾರುವ ಮಮ್ಮಿಗ ಓರುತು ಗಗನಕ ಪಾರುವ ಮಮ್ಮಿಗ ಓರುತು ಪೌರಗವಂತವ ತೋರಿಸುವೆ ಪೌರಗವಂತವ ತೋರಿಸುವೆ ಪೌರವಿಗೌರವಿ ನೋಟವಂತವ ಕೂಡಿ ಮನೋಗರುವೆ ಪೌರವಿಗೌರವಿ ನೋಟವಂತಳುವೆ ಕೂಡಿ ಮನೋಗರುವೆ ರಂಗ ಭವ್ಯ ಗಂಗದು ಗಂಗವೇಗ ನೋಡಿವೆ ರಂಗಮಿಂದ ಗಂಗವಂತ ರಂಗವೇಗ ಕವನುವೆ ಶಿಷ್ಯ ರಂಗಮಿಂದ ಗಂಗವಂತ ರಂಗವೇಗ ಪಾರುವ ಮಮ್ಮಿಗ ಓರುತು ಗಗನಕ್ಕೆ ಪಾರುವ ಮಮ್ಮಿಗ ಓರುತು ಗಗನಕ್ಕೆ. ಏಗೋಳೆ, ಹಿಂಗ್ ಹೋಗ್ಬಿಡು.
ಪುರೋಹಿತನು ಹೇಳಿದಂತೆ ನಿಜವಾಗಿಯೂ ಕುದುರೆಯು ಆಕಾಶ ಮಾರ್ಗದಲ್ಲಿ ಆಗಿ ಹೋಯ್ತಲ್ಲ. ಅಯ್ಯೋ ಪರಮಾತ್ಮ, ಮುಂದೆ ಕುದುರೆ ಹೊರಟೋಯ್ತು. ಅಲ್ಲ, ನೀನು ಆಲೋಚಿಸಬೇಡ. ಹೇಗಾದರೂ ಆಡಲಿ, ಆರ್ತನು ಅದರ ಮದವನ್ನು ಮುರಿಯುವನು. ಕಾರುಡಿಗೋ, ಇನ್ನು ನಿನ್ನ ಸರ್ಪವನ್ನು ಬಿಟ್ಟು ಸ್ವಲ್ಪ ಹೊತ್ತು ಆಡಿತು, ಅನಂತರ ಅದನ್ನು ಎತ್ತುವೆನು. ಆಯ್ತು, ನಿನಗೆ ತೋರಿಸ್ತೀರು ಶಿಷ್ಯ. ಗುರುಗಳೇ, ಭೀಮಸೇನ, ಅವನಿಗೆ ಹೇಳುವುದೇನು? ನೀನು ಒಂದು ಸಾರಿ ಒದೆ, ಅದು ಹಿಂದಕ್ಕೆ ಬೀಳುವುದು. ನಾನು ಇದನ್ನು ಒಡೆದರೆ ಇದು ತುಂಡು ತುಂಡಾಗಿ ಇವರ ಜೀವನಕ್ಕೆ ಕಲ್ಲು ಬೀಳುವುದೆಂದು ನಾರಾಯಣ ನೋಡಿದಿರೇನೋ ಕಾರುಡಿಗರ, ನಮ್ಮ ಪ್ರಭುಗಳೆಂತ ದಯಾಶೀಲರು. ನಾರಾಯಣ ನಾರಾಯಣ. ಸ್ವಾಮಿ, ಈಗ ಅವರು ಅದರ ಮೇಲೆ ದಯೆ ತೋರಿಸಬೇಕಾಗಿಲ್ಲ. ಒದೆಯಲಿ, ಎತ್ತಿ ಕುಕ್ಕಲಿ, ಚಿಂತೆ ಇಲ್ಲ. ಗುರುಗಳೇ, ಕಚ್ಚುವುದೆಂಬ ಭಯದಿಂದ ಮುಟ್ಟಲಾರದೆ ಈ ಡಂಬ. ಏನ್ಗಳವರು ಗುರುವರು ಮಾಡ್ಕೊಂಡಿರೋ ಆವೆತ್ತಿದ್ದೀನಿ ಇದು ಇದನ್ನ ಆಗ್ಬಿಡ್ತೀನಿ. ಇದರ ಮದವ ಮುರಿಯುವೆ. ಸೆಣಸುವ ಸರ್ಪವನ ಸೆಣಸುವ ಸರ್ಪವನ ಹಿಡಿದೀಗ ಅನುರೂಪದಿ ಇದರ ಮದವ ಮುರಿಯುವೆ. ಉನ್ನತರೇ, ಎಷ್ಟು ದುರಾಂತರವು ಇರಲಿ, ಎಂದು ನಾನು ದಯ ತೋರಿಸಿ ಫಲವಿಲ್ಲ. ಸರ್ಪವೇ, ಈ ಅವಿವೇಕಿಯ ಡಂಬವಾದ ಯಸ್ಸು ಇಲ್ಲಿಗೆ ಪೂರ್ತಿಯಾಯಿತು. ಕಾರುಡಿಗ, ಇಂಥ ಗ್ರಾಚಾರವು ಕ್ರೂರವಾದ್ದರಿಂದ ಇಲ್ಲಿಗೆ ಬಂದಿ. ನೀನು ಹೊರಟಿದಂತೆ ಈ ನಿನ್ನ ಸರ್ಪವನ್ನೆತ್ತಿ ಅಣ್ಣ ಮೇಲೆ ಕೂರ್ಸಿ ಧೂಳೆ ಮಾಡಿ ಬಿಡುವೆನು. ನಾವಾಯ್ತು ನಾವಾಯ್ತು ಪರಮಾತ್ಮ, ಪರ್ವತವೇ ಕೈ ಮೇಲೆ ಕುಳಿತಂತಾಗಿರುವುದು. ತಡೆಯಲಾರೆನು ತಡೆಯಲಾರದು. ಪರಮಾತ್ಮ, ಗುರುಗಳೇ, ಏನು ಗತಿ?
ಇವರು ಹಾವನ್ನು ಎತ್ತಿಕೊಂಡು ಹಾಕುವರಂತೆ, ಅವರ ಕುದುರೆಯನ್ನು ದಣಿಸಿ ತರುವರಂತೆ. ನಮ್ಮ ಹಾವು ಅವರಿಗೆ ಸೇರುವುದು, ನಮ್ಮ ಬಿರುದು ಅವರಿಗೆ ಸೇರುವುದು. ನಮ್ ಕುದುರೆ ಬೇರೆ ಹೊರಟೋಯ್ತು, ನಮ್ ಕುದುರೆ ಬೇರೆ ಹೊರಟೋಯ್ತು. ಯಾವೇ ಮಾಡ್ತಾರೋ ಅಯ್ಯೋ ಎನ್ನ ಬಾದೆಯ ಸಡೆಯಲಾರೇನೋ ನಾನು ಮನದ ಬೇದೆ ಸಡೆಯಲಾರೇನೋ ನಾನು ಒಡಲ ಬೇದೆ ಮನದ ಪಾತೆಯನ್ನು ಕೈಸಲಾರೇನೋ ದೇವಾ ಪರಮಾತ್ಮ. ಮನದ ಪಾತೆಯನ್ನು ಕೈಸಲಾರೇನೋ ಅಯ್ಯೋ ಎಲ್ಲ ಬಾದೆಯ ಪರಮಾತ್ಮ, ಈ ಬಾಧೆಯನ್ನು ಸಹಿಸಲಾರೆನು. ಅಯ್ಯೋ ಭೀಮಸೇನ, ಮುಂದೇನು ಗತಿ? ಕತೆ ಮುಗೀತು. ಹಾವು ಕೇಳಕ್ಕ ಮಲೆ ಕಡೆ ಹಾವು ಬಿಟ್ಟಿದೆ ಸರಿಯದ್ದೆ. ಈಗ ನಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನು ಇಲ್ಲೇ ಇದ್ದರೆ ಒಂದು ಕ್ಷಣದಲ್ಲಿ ಇದನ್ನು ಪರಿಹರಿಸುತ್ತಿದ್ದನು. ನಾರಾಯಣ ನಾರಾಯಣ, ಇದ್ದರೇನು ತಾಯಿ ಇದ್ದರೇನು, ಆತನೀಗ ಇವನನ್ನು ಬಿಡಿಸಲಾರನು. ನಾರಾಯಣ ನಾರಾಯಣ. ಅಯ್ಯೋ ಸಹೋದರರೇ, ಈ ಬಾಧೆಯನ್ನು ಸಹಿಸಲಾರೆನು. ಕೆಲವೋ ಶಿಷ್ಯ, ಈಗ ತಾನೇ ಅಳುತ್ತಿದ್ದೆ, ಆಗಲೇ ನಗುತ್ತಿರುವೆಯಲ್ಲೋ ಗುರುಗಳ. ಇವರು ಆಗ ನಗುತ್ತಿದ್ದರು, ಈಗ ಅಳುತ್ತಿರುವರು. ಆಗ ನಾನು ಅಳುತ್ತಿದ್ದೆ, ಈಗ ಅಯ್ಯೋ ಸಹೋದರರೇ, ಈ ಬಾಧೆಯನ್ನು ಸಹಿಸಲಾರೆನು. ಧರ್ಮಪುತ್ರ, ಗೋಚರೆ ನಾನಿದನ್ನು ನಂಬಲಾರೆನು ಧರ್ಮಪುತ್ರ. ಭೀಮಸೇನ, ನೀನು ವಿನೋದಕ್ಕೆ ಹೀಗೆ ಆಡುವಂತೆ ಕಾಣುವುದಲ್ಲ. ವಿನೋದವಂತೆ ಪ್ರಾಣವೇ ಹೋಗುತ್ತಿರುವುದು. ಸ್ವಾಮಿ, ಇವರು ಶಿವಸೇನ ನನ್ನ ಹೊಲ್ಲನ್ನು ಮುರಿದು ಇನ್ನೂ ಒಂದು ಸಾರಿ ಸೊಲ್ಲನ್ನು ನಡಗಿಸಿದವರು ಎಂದು ಹೇಳಿದ್ದರು. ಈಗ ಅದರ ಫಲವೇ ಇರಬೇಕು. ನಮ್ಮ ಅದರ ಫಲವೇ ಇರಬೇಕು.
ದೇವರ ದೊಡ್ಡವನು ದುಡುಕಿ ನುಡಿದವರಿಗೆ ದುಡುಕ ವಹಿಸಿದ್ದ ಗುರುಗಳೇ. ಹರಟ ಬೇಡ, ಸುಮ್ಮನಿರೋ. ಈತ ಲೋಕ ಸಾಗರ ಘನ ಶ್ಯಾಮ ಸುಂದರ ಈತ ಲೋಕ ಸಾಗರ ಗೌರಿ ಗಿರಿಧಾರೆ ಮಹಾಮಹಿಮಾ ಗೌರಿ ಗಿರಿಧಾರೆ ಮಹಾಮಹಿಮಾ ಗೌರಿ ಗಿರಿಧಾರೆ ಮಹಾಮಹಿಮಾ ಅಮಿತ ಗಣ ಗುಣ ಶ್ರೀರಾಮ ಘನ ಶ್ಯಾಮ ಸುಂದರ ಈತ ಲೋಕ ಸಾಗರ ನಂಬಿದೆನೆ ನಾ ಅಂಬುದನಾಭ ನಂಬಿಡದೆ ಪರೆ ಶ್ರೀ ಹರೇ ದೇವಾದಿ ಸೇವ ಮಹಾಮಹಿಮಾ ದೇವಾದಿ ದೇವ ಮಹಾಮಹಿಮಾ ಅಮಿತ ಗಣ ಗುಣ ಶ್ರೀರಾಮ ಘನ ಶ್ಯಾಮ ಸುಂದರ ಈತ ಲೋಕ ಸಾಗರ ಶ್ಯಾಮ ಸುಂದರ ಈತ ಲೋಕ ಸಾಗರ. ಶಿಷ್ಯ ಪಾಂಚಾಲಿ ಪೂಜರೆ, ತಾವಾದರೂ ಈತನಿಗೆ ಹೇಳಿ ಈ 20 ಪರಿಹರಿಸಬಾರದೆ. ದ್ರೌಪದಿ ದೇವಿ, ಇದು ಆಟವಲ್ಲವೇ? ಪಂಥದ ವಿಷಯವಾದುದರಿಂದ ಅವನ್ನು ಎತ್ತಲೇಬೇಕು, ಆಟವನ್ನು ಆಡಲೇಬೇಕು. ಭೀಮಸೇನ, ಇನ್ನೂ ಒಂದು ಸಾರಿ ಪ್ರಯತ್ನಿಸು. ಅಯ್ಯೋ ನಾರಾಯಣ ಆಟವಂತೆ ಇವರಿಗೆ ಆಟ, ನನಗೆ ಪ್ರಾಣ ಸಂಕಟ. ಕಾರುಣಿಗ, ಪಾಪ ಮಹಾರಾಣಿಯವರು ಬಹಳ ದುಃಖಿಸುತ್ತಿರುವ ಈ ವಿಪತ್ತನ್ನು ತಪ್ಪಿಸಬಾರದೆ? ಸ್ವಾಮಿ, ನಾನು ಮೊದಲು ಹೇಳಿರಲ್ವೇನು, ಈ ಪಂಥದಲ್ಲಿ ಸೋತಿರುವುದಾಗಿ ಒಪ್ಪಿಕೊಂಡೆವು. ಅದರ ರಾಜ್ಯವನ್ನು ನಮಗೆ ಕೊಡಿಸಿದರೆ ಈ ಹಾವನ್ನು ಬಿಡಿಸುವ, ಇಲ್ಲವಾದ್ರೆ ಬಿಡಿಸುವುದಿಲ್ಲ. ಅಣ್ಣ ಧರ್ಮಪುತ್ರ, ನಾನು ಅಹಂಕಾರದಿಂದ ದುಡುಕಿ ಈ ಅನರ್ಥಕ್ಕೆ ಗುರಿಯಾದೆನು. ಈಗ ನನ್ನ ಪ್ರಾಣ ಉಳಿಯಬೇಕಾದರೆ ಇವನಿಷ್ಟದಂತೆ ಅರ್ಧ ರಾಜ್ಯವನ್ನು ಕೊಡಲೇಬೇಕು. ಭೀಮಸೇನ, ನಿನ್ನ ಪ್ರಾಣಕ್ಕಿಂತಲೂ ನನಗೆ ರಾಜ್ಯವು ಅತಿಶಯವಲ್ಲವು, ಕೊಡುವೆನು. ನಾರಾಯಣ, ಏನಿದು ಭೀಮಸೇನ? ರಾಜಭಾಗವನ್ನು ಕೇಳುತ್ತಿದ್ದ ನೀವು ಈ ತಿರುಕಗಾರುಡಿಗರಿಗೆ ರಾಜ್ಯವನ್ನು ಕೊಡು ಎಂದು ಹೇಳಬಹುದೇ? ಅಯ್ಯೋ ಅಯ್ಯೋ ಪೂಜ್ಯರೇ, ಈಗ ನನಗೆ ಭಾಗವೂ ಬೇಡ, ಭಾಗ್ಯವೂ ಬೇಡ, ಪ್ರಾಣ ಉಳಿದರೆ ಸಾಕು. ಇವರಿಗೆ ಮಾನ ಹೋದರೂ ಚಿಂತೆ ಇಲ್ಲ, ಪ್ರಾಣ ಉಳಿದರೆ ಸಾಕಂತ ಇವರಿಗೆ. ಅಯ್ಯೋ ಮರ್ಮಭೇದದ ಭಾಷಣವನ್ನು ಕೇಳಲಾರೇನು, ಏನಿದು ಅಣ್ಣ? ಒಬ್ಬ ಆವಾಡಿಗರಿಗೆ ಸೋತು ಅರ್ಧ ರಾಜ್ಯವನ್ನು ಕೊಟ್ಟು ನಾವು ಭೂಮಿಯ ಮೇಲೆ ಇರಬೇಕೆ? ನಿಷ್ಕಳಂಕವಾದ ಪಾಂಡವರ ತೀರ್ಪಿಗೆ ಈ ದಿನ ಕಳಂಕವನ್ನು ತರಬಹುದು. ಇದು ನಮಗೆ ಸಮೇತವಲ್ಲವು ಅಣ್ಣ. ಕಡೆಗೂ ದಯಾದಿ ಮತ್ಸರವನ್ನು ಸಾಧಿಸಿದೆಯಾ ಅಣ್ಣ? ಹೇಳುವೇನು ಕೇಳು. ಸೈರಿಸುತ್ತ ಪವನ ಗ್ರಜ ಸೈರಿಸ ಪವನ ಗ್ರಜ ಈರ್ವರ ಗರ್ಭವ ಮುರಿದ ನಾನೀಗ
ನನ್ನ ಮಾತನ್ನು ಪೂರ್ತಿಯಾಗಿ ಕೇಳದೆ ಏತಕ್ಕೆ ಹೀಗೆ ಮಾತನಾಡುವೆ? ಕೇಳು, ನಮಗೆ ಇರುವರೆಗೂ ಇದಕ್ಕಿಂತಲೂ ಎಂತೆಂತಹ ಮಹಾ ವಿಪತ್ತುಗಳಂದಿದ್ದವು. ಅವುಗಳಂದೆಲ್ಲವೂ ನಾವು ಪಾರಾದುದಕ್ಕೆ ಕಾರಣನೊಬ್ಬನು ಇರುವನು. ನೀವುಗಳೆಲ್ಲರೂ ಮರೆತಿದ್ದೀರಿ. ಸಭಾ ಮಧ್ಯದಲ್ಲಿ ನಮ್ಮ ಪಾಂಚಾಲಿಗೆ ಅಕ್ಷಯ ವಸ್ತ್ರಗಳನ್ನು ನೆಟ್ಟಿದ್ದನು ಯಾರು? ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಅರಣ್ಯದಲ್ಲಿ ಮೃತರಾಗಿದ್ದಾಗ ನಾವು ಮತ್ತೆ ಜೀವಿತದಾದದ್ದು ಶ್ರೀಕೃಷ್ಣ ಪರಮಾತ್ಮನ ಕರುಣಾದಿಂದಲವೇ? ಮಾನವ ಯತ್ನದಿಂದ ಅಲಭ್ಯವಾಗಿದ್ದ ವಿಜಯವನ್ನು, ಈ ಸಾಮ್ರಾಜ್ಯವನ್ನು ನಾವು ಪಡೆದು ಶ್ರೀಕೃಷ್ಣ ಕೃಪಾ ಕಟಾಕ್ಷದಿಂದಲವೇ? ಅಪರಿಮಿತ ವಿಪತ್ತಿನಿಂದ ನಮ್ಮನ್ನು ಪರಿಪಾಲಿಸಿದ ಶ್ರೀಕೃಷ್ಣ ಪರಮಾತ್ಮನು ಈ ಕಷ್ಟದಿಂದ ತಪ್ಪಿಸಿ ಪಾಲಿಸಲಾರನಿ. ಆತನನ್ನು ಸ್ಮರಿಸಿ ಸಂಪೂರ್ಣ ಭಾರ ಉನ್ನತರಲ್ಲಿರಿಸಿ ನಾನು ಈ ಸರ್ಪದಿಂದ ನಿನ್ನನ್ನು ಬಿಡಿಸಲು ಪ್ರಯತ್ನಿಸಿರುವೆನು. ಆ ಪರಮಾತ್ಮನು ಈ ಪಂಚ ಪಾಂಡವರನ್ನು ತನ್ನ ಪಂಚ ಪ್ರಾಣಗಳಂತೆ ತಿಳಿದರು. ಆತನನ್ನು ನಿಜವಾದರೆ ನಾನು ಆತನನ್ನು ಭಕ್ತನೆಂಬ ಕರುಣವು ಆತನಿಗಿದರೆ ಆತನ ನನ್ನ ಪ್ರಯತ್ನವನ್ನು ಸಫಲಗೊಳಿಸಲಿ. ದೇವಾದಿ ದೇವ ಪರೆ ಪಾಲಿಸೆ, ದೇವಾದಿ ದೇವ ಪರೆ ಪಾಲಿಸೆ, ಮುರಾರ ಮಾಧವ ಪರ ವಾಸುದೇವ, ಮುರಾರ ಮಾಧವ ಪರ ವಾಸುದೇವ ಪರೆಯಮ್ಮನೋನೆ, ಪರೆಯಮ್ಮನೋನೆ ದೇವಾದಿ ದೇವ ಪರೆ ಪಾಲಿಸ, ದೇವಾದಿ ದೇವ ಪರೆ ಪಾಲಿಸೆ. ಪರೆಯಮ್ಮನ ಪರಮ ದಯಾಳ, ಪರೆಯಮ್ಮನ ಪರಮ ದಯಾಳ ಪಾವನ ನಾಮ, ಪಾವನ ನಾಮ ಪರೆಯಮ್ಮನೋ ದೇವ ಪರೆ ಪಾಲಿಸೆ, ಪರೆಯಮ್ಮನೋ ದೇವ ಪರೆ ಪಾಲಿಸೆ. ಅಣ್ಣ, ಶ್ರೀಕೃಷ್ಣ ಪರಮಾತ್ಮನು ಅನಂತಮಯನಾದ ನಿನ್ನ ಮುಂದೆ ಈ ಮನುಷ್ಯ ಮಾಯೆಯೋ ಅತಿಶಯವೇ? ನಮ್ಮ ಮಾನಪ ಮಾನಗಳು ನಿನಗೆ ಸೇರುತ್ತಲ್ಲವೇ? ಇದು ಪ್ರೇರಣೆಯು ನಿನ್ನದು, ಪ್ರಯತ್ನವು ನನ್ನದು, ಶಕ್ತಿಯು ನಿನ್ನದು, ಕಾರ್ಯವೂ ನನ್ನದು. ಇದರ ಫಲವೂ ಸಹ ನಿನಗೆ ಸೇರುತ್ತದೆ. ಇದರ ಮಾನಪ ಮಾನಗಳು ನಿನಗೆ ವಹಿಸಿ ನಾನು ಈ ಕಾರ್ಯವನ್ನು ಕೈಗೊಳ್ಳುವೆನು. ಪಾಂಡವರನ್ನು ಆದಿಯಿಂದಲೂ ಪಾಲಿಸಿ ಕಡೆಗೆ ಕೈ ಬಿಟ್ಟಲೆಂಬ ಅಪಕೀರ್ತಿಯನ್ನು ನೀನು ಪಡೆಯುವುದಿಲ್ಲವೆಂಬ ನನಗೆ ಸಂಪೂರ್ಣವಾಗಿರುವುದು. ಆದ್ದರಿಂದ ಪಾಂಡವರ ಲೋಪವಿಲ್ಲದಂತೆ ಈ ಸರ್ಪವನ್ನು ಎತ್ತಲು ನನಗೆ ಶಕ್ತಿಯನ್ನು ಕರುಣಿಸು. ಭಕ್ತ ವಸ್ತಲೆಂಬ ಬಿರುದನ್ನು ಸಾರ್ಥಕಗೊಳಿಸು. ನಮ್ಮನ್ನು ಪಾಲಿಸು ದೇವ. ನಿಮ್ಮ ಪಂಚವನ್ನ ಗೆಲ್ಲುವೆನ್ನೀಗಲೇ, ನಿಮ್ಮ ಪಂಚವನ್ನ ಗೆಲ್ಲುವೆನ್ನೀಗಲೇ, ಈಗ ಬರಿಯ ಗಂಬ ಕಚ್ಚುವಿರಿ ನೀವು, ಏತಕೀಗ ಬರಿಯ ಗಂಬ ಕಚ್ಚುವಿರಿ ನೀವು, ಪಾಂಡವರು ಪಂಚಕೀಗ ಸೋಲುವರೆ ಧರಿಸಿದ್ದೀರ, ಪಾಂಡವರು ಪಂಚಕೀಗ ಸೋಲುವರೆ ಧರಿಸಿದೆ.
ಪಂಚವನ್ನ ಗೆಲ್ಲುವೆ ಈಗಲೇ ಮೂರ್ಖ ನಿಮ್ಮ ಪಂಚವನ್ನ ಗೆಲ್ಲುವೆನು ಈಗಲೇ ಶ್ರೀಹರಿಯ ಭಕ್ತರಾದ ಪಾಂಡವರು ಸಲ್ಲುವಲೆ ಮೂರ್ಖ ಶ್ರೀಹರಿಯ ಭಕ್ತರಾದ ಪಾಂಡವರು ಸಲ್ಲುವೆ ಈಗ ನಿಮ್ಮ ಸರ್ಪವನ್ನು ಗೆಲ್ಲುವೆ ನೋಡುತ್ತೀರಿ ಈಗ ನಿಮ್ಮ ಸರ್ಪವನ್ನು ಗೆಲ್ಲುವೆ ನೋಡುತ್ತೀರಿ ಮೂರ್ಖ ನಿಮ್ಮ ಪಂಚ ಈಗಲೇ ಎಲ್ಲೋ ಗಾರುಡಿಗ ಇದೇ ನೋಡು ನಮ್ಮ ಶ್ರೀಕೃಷ್ಣ ಪರಮಾತ್ಮನು ಕೃಪಾ ಕಟಾಕ್ಷದಿಂದ ನಿಮ್ಮ ಗರ್ವವನ್ನು ಅಡಗಿಸುವೆನು ಅವನ್ನು ಎತ್ತಿ ಅನುಜ ನಕುಲ ಅಣ್ಣ ನನ್ನ ಅಪರಾಧವನ್ನು ಮನ್ನಿಸು. ನೀನು ಇಂತಹ ಬಲಶಾಲಿ ಎಂಬುದು ಈ ದಿನ ನಮ್ಮ ಪ್ರಾಣವನ್ನು ಉಳಿಸಿದೆ. ಈ ನಮ್ಮ ವಂಶಕ್ಕೆ ಉಂಟಾಗುತ್ತಿದ್ದ ಅಪಕೀರ್ತಿಯನ್ನು ಕಳೆದೆ. ನೀನು ಇಂತಹ ಬಲಶಾಲಿ ಎಂಬುದು ಈಗ ಗೋಚರಕ್ಕೆ ಬಂತು. ನಕುಲ, ನೀನು ನನಗಿಂತಲೂ ನೀನು ಶಕ್ತನು. ಈ ದಿನ ನಿನ್ನ ದೃಢ ಭಕ್ತಿ ಶಕ್ತಿಗಳಿಂದ ನಮ್ಮೆಲ್ಲರಿಗೂ ಅತ್ಯಾನಂದವಾಯಿತು. ಅಗ್ರಜರೇ, ಈ ಶಕ್ತಿಯು ನನ್ನದಲ್ಲ, ನಿಮ್ಮ ಎದುರಿನಲ್ಲಿ ನನ್ನ ಬಲ ಎಷ್ಟರದು. ಮುಖ್ಯವಾಗಿ ಶ್ರೀಕೃಷ್ಣ ಪರಮಾತ್ಮನು ಈ ದಿನ ನಮ್ಮನ್ನು ಅನುಗ್ರಹಿಸಿ ಈ ಸರ್ಪವನ್ನು ಎತ್ತಲು ನನಗೆ ಶಕ್ತಿಯನ್ನು ಕೊಟ್ಟು ನಮ್ಮ ಕೀರ್ತಿಯನ್ನು ಉಳಿಸಿದನು. ಅದಕ್ಕಾಗಿ ಆ ಪರಮಾತ್ಮನಿಗೆ ಕೃತಜ್ಞನಾಗಿರಬೇಕು. ನಿಮ್ತ ಬಂತ ನಿಮ್ತೇನ ಬಂತ ನಿಮ್ತೇನ ಬಂತ ಎಲ್ಲ ಇಲ್ಲಿ ಬರೋದ ನಿಮ್ ತಗನಕ್ ಬಂತ ನಿಮ್ ಕಡೆಗೆ ಎಲ್ಲೋ ಇಲ್ಲ ಅವು ಎಲ್ಲ ಹೋಯ್ತು ಕಾಣಲ್ಲ. ಅದನ್ನು ಹಿಡಿದ್ಬಿಟ್ಟು ಇನ್ನೊಂದು ತಂದ್ಬಿಟ್ಟ ಇವ್ರ ಕಾಟ. ಒಂದು ಆಟವು ಆಡಿಸಿದ್ದಕ್ಕೆ ಇಷ್ಟು ಅನರ್ಥವಾಯಿತು. ನಮ್ಮ ಕುದುರೆ ಮೇಲೆ ಹೋಗಿರೋ ಪಾರ್ಥ ಮಹಾರಾಜರು ಸುಕೃತವಾಗಿ ಹಿಂದಿರುಗಿದರೆ ಸಾಕು. ಎಲ್ಲವೋ ಗಾಡಿಗ ನಿನ್ನ ಪಂದ್ಯವನ್ನು ಗೆದ್ದಿರುವೆನು. ಈಗ ಏನು ಹೇಳುವೆ? ಹೇಳುವುದಿನ್ನೇನು ಸ್ವಾಮಿ, 2 ಪಂದ್ಯದಲ್ಲಿ ತಾವು 1 ಪಂದ್ಯವನ್ನು ಗೆದ್ದಿರುವಿ. ಈಗ ಭೀಮಸೇನ ದೇವರ ಪರಾಜಯದಿಂದ ಗೆದ್ದಿದ್ದ ನಾವು 1 ಭಾಗ ರಾಜ್ಯವನ್ನು ನಿಮಗೆ ಕೊಟ್ಟು ಬಿಟ್ಟಿರುವೆವು. ಗುರುಗಳೇ, ಕಡೆಗೂ ನಾವೇ ಸೋತವಲ್ಲ ಗುರುಗಳೇ. ಶಿಷ್ಯ, ಏನು ಮಾಡುವುದು ಶಿಷ್ಯ? ಗುರುಗಳೇ, ಪಾಂಡವರೆಂತಹ ಪರಾಕ್ರಮಶಾಲಿಗಳೆಂದು ನಿನಗೆ ತಿಳಿಯದೆ? ಆಗ ತಿಳಿದ ರೀತಿಯೇ ಬೇರೆ, ಈಗ ತಿಳಿದ ರೀತಿಯೇ ಬೇರೆ ಗುರುಗಳೇ. ಅದು ಹೇಗೋ? ಆಗ ಭೀಮಸೇನ ದೇವರೆಂದರೆ ಲೋಕವೆಲ್ಲವೂ ಗಡಗಡಗಡೆ ನಡಿಗೆ ಅಲ್ಲಾಡಿ ಹೋಗಿಬಿಡುತ್ತಿದ್ದು ಗುರುಗಳೇ. ಇವರು ಬೆಟ್ಟದಂತಹ ಮೈಯನ್ನು ಹೊರಲಾರದೆ ಈ ಭೂಮಿ ವ್ಯಕ್ತವಾಗಿರಬಹುದು. ಸಾಕು, ಸುಮ್ಮನಿರೋ ಅವಿವೇಕಿ. ಅಲ್ಲ ಗುರುಗಳೇ, ಇವರ ಆಕಾರವನ್ನು ನೋಡಿದ್ರ ಎಷ್ಟು ಭಯ ಮಾಡಿ ಗೊತ್ತೇ ಗುರುಗಳೇ. ಏನು ಶೌರ್ಯ, ಏನು ಡಂಬ, ಏನು ಕತೆ, ಇದು ಯಾವುದು ಇವರ ಸಮಯಕ್ಕೆ ಸಹಾಯವಾಗಲಿಲ್ಲ ಗುರುಗಳೇ. ಇನ್ನು ಎಷ್ಟೋ ಚಿಕ್ಕವರು ಆ ನಕುಲ ಮಹಾರಾಜರು. ಎಂತಹ ಪರಾಕ್ರಮ, ಏನು ಶೌರ್ಯ, ಏನು ಸಾಹಸ. ಮುಖ್ಯವಾಗಿ ಬೆಟ್ಟದಾಗಿ ಬೆದರೇನು ಗುರುಗಳೇ, ಭಕ್ತಿ, ಶಕ್ತಿ, ಯುಕ್ತಿ ಬೇಕು ಮನುಷ್ಯನಿಗೆ. ನಾರಾಯಣ, ಇವರು ಬಡಾವಾಡಿಗರಾದರು ಎಂತಹ ವಿವೇಕದಿಂದ ಮಾತನಾಡುತ್ತಿರುವರು. ಭೀಮಸೇನ ನೋಡಿದೆ, ಕಾರ್ಯವಾಯಿತು. ಸ್ವಾಮಿ, ಮತ್ತೆ ಮತ್ತೆ ನನ್ನೇಕೆ ಹಂಗಿಸಿಕೊಳ್ಳುವಿರಿ? ನಕುಲನ ಪರಾಕ್ರಮವನ್ನು, ಈ ಆವಾಡಿಗರ ಮಂತ್ರಶಕ್ತಿಯನ್ನು ಅರಿಯದೆ ನಾನು ದುಡುಕಿ ನುಡಿದು ಫಲವನ್ನು ಅನುಭವಿಸಿದೆನು. ಎಲೆ ಗಾರ್ಡಿಗರೇ, ಪಾರ್ಥನಿನ್ನೂ ಬರಲಿಲ್ಲ. ಆತನು ಬಂದ ನಂತರ ನಿಮಗೆ ಯಥೋಚಿತವಾದ ಮರ್ಯಾದೆಯನ್ನು ಕೊಡುವೆವು. ಅಪ್ಪಣೆ ಮಹಾಸ್ವಾಮಿ. ಸಂಜೆಯ ಕಾಲವಾಯಿತು, ಬಂದಿತ್ತು, ಎಲ್ಲರೂ ತೆರಳುವರು. ನಾರಾಯಣ ನಾರಾಯಣ. ಜಯ ಕೃಷ್ಣ ಮುಕುಂದ ಮುರಾರಿ, ಕೃಷ್ಣ ಮುಕುಂದ ಮುರಾರಿ. ನಾರಾಯಣ ನಾರಾಯಣ. ಜಯ ಕೃಷ್ಣ ಮುಕುಂದ ಮುರಾರಿ, ಜಯ ಕೃಷ್ಣ ಮುಕುಂದ ಮುರಾರಿ, ಕೃಷ್ಣ ಮುಕುಂದ ಮುರಾರಿ.
ಕಾಳಿಂಗ ಮಾರ್ದನ ಕಂಸವಿಸೂದನ ನಾರಾಯಣ ಕಾಳಿಂಗ ಮಾರ್ದನ ಕಂಸವಿಸೂದನ ಕನಕಾಂಬರಧಾರಿ ಗೋಪಾಲ ನಾರಾಯಣ ನಾರಾಯಣ ಕನಕಾಂಬರಧಾರಿ ಗೋಪಾಲ ಕೃಷ್ಣ ಮುಕುಂದ ಮುರಾರಿ ಜಯ ಗೋವಿಂದ ಜಯ ಗೋವಿಂದ ಜಯ ಗೋವಿಂದ ಬೃಂದ ವಿಲೋರಿ ಕೃಷ್ಣ ಮುಕುಂದ ಮುರಾರಿ ನಾರಾಯಣ ನಾರಾಯಣ ಕರುಣಾಸಾಗರ ಕಮಲ ನಾಯನ ನಾರಾಯಣ ಕರುಣಾಸಾಗರ ಕಮಲ ನಾಯನ ಕಮಲದೊಳೊಳ ಲೀಲ ಗೋಪಾಲ ನಾರಾಯಣ ನಾರಾಯಣ ಕಮಲದೊಳೊಳ ಲೀಲ ಗೋಪಾಲ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಕೃಷ್ಣ ಮುಕುಂದ ಮುರಾರಿ ನಾರಾಯಣ ನಾರಾಯಣ ಭೀಮಸೇನನು ಬಾಹುಬಲ ಮಾತ್ರನಾಗಿ ಮಾತೃಪುತ್ರನು ಬಲಹೀನನು ಎಂದು ಶುಚೀಕರಿಸಿ ಮಾತನಾಡಿ ಅವರಿಗೆ ಮಂತ್ರ ಪದವಿಯನ್ನು ಕೊಟ್ಟ ಶ್ರೀಕೃಷ್ಣ ಪರಮಾತ್ಮನನ್ನು ದೂರಿ ಧರ್ಮರಾಜನಲ್ಲಿ ವಿರಸಭಾವದಿಂದ ವರ್ತಿಸಿ ದುರಂಕಾರ ಪಟ್ಟಿದ್ದಕ್ಕೆ ಅವನಿಗೆ ತನ್ನ ಪತ್ನಿಯಾದ ದ್ರೌಪದಿಯು ಮೊದಲಾದ ಸ್ತ್ರೀಯರೆಲ್ಲರೂ ನೋಡುವಂತೆ ತಕ್ಕ ಫಲವಾಯಿತು. ಇದು ನನಗೆ ಬಹಳ ಸಂತೋಷ. ಇವನಂತೆ ದುರಂಕಾರಿಯಾದ ಅರ್ಜುನನಿಗೂ ತಕ್ಕ ಶಿಕ್ಷೆ ಆಗಲೇಬೇಕು. ಲೋಕದಲ್ಲಿ ಉಪ್ಪಿ ಮೆರೆದವರು ತಗ್ಗಿ ಮರುಗಲೇಬೇಕು. ನಾರಾಯಣ ನಾರಾಯಣ. ಯಾರೋ ಬರುವಂತೆ ಕಾಣುವುದಲ್ಲ. ಓಹೋ, ಮಕರಂದ. ನಿಲ್ಲು ನಿಲ್ಲು ಮಕರಂದ, ನಿಲ್ಲು ನಿಲ್ಲು ಮಕರಂದ. ನಾರಾಯಣ ನಾರಾಯಣ. ನಾರದ ಮಹರ್ಷಿಗಳಿಗೆ ನಮಸ್ಕಾರ. ಏನಯ್ಯ ಮಕರಂದ, ನಿಮ್ಮ ವಿನೋದವಿನ್ನು ಪೂರೈಸಲಿಲ್ಲವೇನಯ್ಯ? ನಮ್ಮ ವಿನೋದವೇನಿರುವುದು ಸ್ವಾಮಿ, ಎಲ್ಲ ತಮ್ಮ ಸೌಭಾಗ್ಯ. ಹಾಗೆಂದರೇನಯ್ಯ? ಮತ್ತಿನೇನು ಸ್ವಾಮಿ, ತಾವು ಬಂದು ಇಲ್ಲಿ ಏನೋ ಇಲ್ಲದ್ದಲ್ಲದನ್ನು ಅರ್ಜುನರ ಮೇಲೆ ಕೃಷ್ಣನ ದೂರನ್ನು ಹೇಳಿ ಕೆರಳಿಸಿ ಬಿಟ್ಟಿರಿ. ಈಗ ಇಂತಹ ಅವಿನೋದವನ್ನು ನೋಡಿ ಮಾಡುವಿರಿ. ಈ ಸಮಯವನ್ನು ಹುಡುಕಿ ಬಿಡುವಿರಿ. ಆಹಾ ಆಹಾ, ಪುಣ್ಯಾತ್ಮ, ಆ ಕೃಷ್ಣನ ಓಡಿಬಿಟ್ಟು ಪಾಪ ಎಲ್ಲವದಕ್ಕೂ ಆ ಕೃಷ್ಣನ ತೋರಿಸ್ತೀವಿರಿ. ಎಲ್ಲೋ ಮಕರಂದ, ನಾನು ಹೇಗೆ ಮೂಲನಾದೆನು? ಅವರು ಅಹಂಕಾರ ಪಟ್ಟಿದ್ದಕ್ಕೆ ಅವರಿಗೆ ತಕ್ಕ ಫಲವಾಯಿತಷ್ಟೇ. ಅದು ಸರಿ, ಇಷ್ಟು ಪಶ್ಚಾತ್ತಾಪ ಪಡುವ ನೀನು ಆ ಪಾಂಡವರನ್ನು ಕುಣಿಸಲು ಕೃಷ್ಣನಿಗೆ ಹೇಗೆ ಸಹಾಯಕನಾದೆ? ನಾರಾಯಣ ನಾರಾಯಣ. ನಿಮ್ಮ ಕಾರ್ಯದಿಂದ ನಾನು ಒಪ್ಪಿಕೊಂಡೆ ಸ್ವಾಮಿ. ಆದರೆ ನಾಳೆಯ ದಿನ ಎಲ್ಲಿಯಾದರೂ ಕೃಷ್ಣನೊಡನೆ ಏನಾದರೂ ಒಂದು ಹೇಳಿ, ದೂರನ್ನು ಹೇಳಿ ಆವಿನಿಂದಲೇ ಬಿಗಿಸುವಿರೋ, ಹಗ್ಗದಿಂದಲೇ ಕಟ್ಟಿಸುವಿರೋ, ಆಕಾಶಕ್ಕೆ ಆರಿಸುವಿರೋ ಎಂದು ಎದೆಯು ಡವನೆ ಒಡೆದುಕೊಡಿತು ಸ್ವಾಮಿ. ಅದಕ್ಕಾಗಿ ಒಪ್ಪಿಕೊಂಡೇನು. ಮಕರಂದ, ಬಹು ಚಮತ್ಕಾರವಾಗಿ ಮಾತನಾಡುವೆಯಲು ಇದೆಲ್ಲವೂ ಯಾರಿಂದ ಕಲಿತುಕೊಂಡೆಯೋ? ನಾರಾಯಣ ನಾರಾಯಣ. ನಾರದ ಮಹರ್ಷಿಗಳಿಂದ ಸ್ವಾಮಿ. ತಾವು ಆಗಾಗ ಬಂದು ಹಚ್ಚುತ್ತಿರುವ ಈ ರಗಳೆಯನ್ನು ನೋಡಿ ನೋಡಿ ನಾನು ಹೀಗಾಗಬೇಕಾಗಿ ಬಂತು. ಏನು ಮಾಡುವುದು ಗುರುಗಳೇ? ನಾರಾಯಣ ನಾರಾಯಣ. ಕುದುರೆಯನ್ನು ಹತ್ತಿ ಹೋದ ಪಾರ್ಥ ಮಹಾರಾಜರು ಆ ಗತಿ ಏನಾಯಿತು? ಆ ಕುದುರೆ ಏನಾಯಿತು? ಆ ಗರುಡ ಸಾಮಾನ್ಯವಾದದ್ದೇ. ಆಹಾ, ಆ ಗರುಡನ ಕೈಗೆ ಸಿಕ್ಕಿ ಪಾರ್ಥನ ಬದುಕಿರುವವನೇ. ನಾರಾಯಣ ನಾರಾಯಣ. ಅದು ನನಗೆ ತಿಳಿಯದು. ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳಬೇಕು. ನಾರಾಯಣ ನಾರಾಯಣ. ತಂದಿಕ್ಕುವುದು ನನ್ನ ಭಾರ, ಕಿತ್ತಾಡುವುದು ನಿಮ್ಮ ಭಾರ ಎಂಬಂತಾಯ್ತು ಅಲ್ವಾ ಗುರುಗಳೇ? ಈ ರಗಳೆಯನ್ನು ಓಡಿಬಿಟ್ಟಿರಿ. ಆಹಾ, ಈಗ ಆ ಕೃಷ್ಣನನ್ನು ತೋರಿಸಿದಿರಿ. ಇದು ಒಳ್ಳೆಯ ಉಪಾಯ.
ಬೇಡಿಪೆ ಸ್ವಾಮಿಯೇ ನಿಮ್ಮ ಪಾದಗಳಿಗೆ. ನಾರಾಯಣ ನಾರಾಯಣ. ನಿಮಗೆ ಮಂಗಳವಾಗಲಿ ಕೃಷ್ಣ. ಭೀಮಸೇನಿಗೇನು ತಕ್ಕ ಶಿಕ್ಷೆ ಮಾಡಿಬಿಟ್ಟಿರಿ. ಪಾಪ ಆ ಪಾರ್ಥನನ್ನು ಏನು ಮಾಡಿವಿರೋ? ಹೌದು ಸರ್, ಹೌದು ಹೌದು. ಪೂಜ್ಯರೇ, ನಾವೇನು ಮಾಡಿದೆವು? ಕುದುರೆಯನ್ನೇರುವ ಪಂಥವನ್ನು ಅವರೇ ಮಾಡಿಕೊಂಡಿದ್ದಲ್ಲಿ ನಾವು ಅವರನ್ನು ಬಲಾತ್ಕರಿಸಲಿಲ್ಲವಲ್ಲ. ಅವನಿನ್ನೂ ಹಿಂತಿರುಗಲಿಲ್ಲವೇನು? ಇಷ್ಟು ಬೇಗನೆ ಬರುವನೇ ಪೂಜ್ಯರೇ? ಹಾಗಾದರೆ ಯಾವಾಗ ಬರುವನು? ಕೆಟ್ಟ ಮೇಲೆ ಬುದ್ಧಿ ಬಂದಾಗ. ಸರಿ, ಬುದ್ಧಿ ಬರುವುದು ಯಾವಾಗ? ಕೆಟ್ಟ ಮೇಲೆ ಬರುವುದು ಗುರುಗಳೇ. ಸರಿ, ಬಲೆ ಬಲೆ ಮಕರಂದ ಬಹು ಚಮತ್ಕಾರವಾಗಿಯೇ ಮಾತನಾಡಿದೆ. ಹೌದೌದು. ಭೀಮಸೇನನೊಬ್ಬನು ಕೆಟ್ಟು ಕೋತಿಯಾದನು. ಇನ್ನು ಆ ಅರ್ಜುನನು ಸಹ ಕೆಟ್ಟು ಕಪಿಯಾಗಲೇಬೇಕು. ಇದು ನನಗೆ ಬಹಳ ಸಂತೋಷ. ನಾರಾಯಣ ನಾರಾಯಣ. ಇವರಿಬ್ಬರಿಗೂ ಗರ್ವಭಂಗ ಮಾಡಲೇಬೇಕೆಂದು ಬಹಳ ದಿನಗಳಿಂದಲೂ ನನ್ನ ಮನಸ್ಸಲ್ಲಿತ್ತು. ಈಗ ಬಹಳ ಸಂತೋಷವಾಯಿತು. ಬೆಚ್ಚಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಎಂಬಂತಾಯ್ತು. ಎಷ್ಟೋ ಸುಖವಾಗಿ ಇದ್ದವರಿಗೆ ಇಂಥ ಅವಸ್ಥೆಯನ್ನು ತಂದು ಇಟ್ಟಿಲ್ಲ ಕೃಷ್ಣ. ಎಲ್ಲವೋ ಇದಾಗಬಹುದೇ? ಎಲ್ಲವೋ ಕೃಷ್ಣನು ಹೇಗೆ ಮೂಲನಾದನು? ಭೀಮಸೇನನು ಪಾರ್ಥನು ಮಾಡಿಕೊಂಡಿದ್ದೇ ಎಲ್ಲವೂ. ನಾರಾಯಣ ನಾರಾಯಣ. ಗುರುಗಳೇ, ಪಾರ್ಥನ ಮಾಡಿಕೊಂಡಿದ್ದು ಅಲ್ಲ, ಭೀಮಸೇನ ಮಾಡಿಕೊಂಡಿದ್ದು ಅಲ್ಲ, ಎಲ್ಲವುದಕ್ಕೂ ತಾವು ತಂದಿಟ್ಟ ಈ ರಗಳೆ ಅಲ್ಲವೇ? ಎಲ್ಲವೋ ಮಕರಂದ, ನಾರದರನ್ನು ಕಂಡರೆ ಸ್ವಲ್ಪವೂ ಭಯವಿಲ್ಲವಲ್ಲೋ ನಿನಗೆ? ಸ್ವಾಮಿ, ನಾರದನ್ನು ಕಂಡರೆ ನನಗೆ ಎಲ್ಲಿಲ್ಲದ ಭಯವು ಬಂದು ಮೆಟ್ಟಿಕೊಳ್ಳುವುದು. ಆದರೆ ಸ್ವಾಮಿ ಕ್ಷಮಿಸಬೇಕು, ನಿಮ್ಮ ಕಾಲಿಗೆ ಬಿದ್ದ ಸ್ವಾಮಿ ಕ್ಷಮಿಸಬೇಕು. ನಾರಾಯಣ ನಾರಾಯಣ. ಎಂತಹ ಆಷಾಢ ಬುದ್ಧಿಯೋ ನೀನು. ನಾರಾಯಣ ನಾರಾಯಣ. ಸ್ವಾಮಿ ಕೇಳಿದಿರಾ? ನೋಡಿದೆ ಕೃಷ್ಣ, ವಿನಯನಾದರೆ ಆಷಾಢ ಭೂತಿಯಂತೆ, ಮಾತನಾಡಿದರೆ ನೀವು ನನ್ನ ತಲೆ ಮೇಲೆ ಮೆಟ್ಟುವಿರಿ. ಬಹು ಕಷ್ಟವಪ್ಪ ನಿಮ್ಮ ಸಹವಾಸ, ಬಹು ಕಷ್ಟವಪ್ಪ. ಕೃಷ್ಣ ಅಣ್ಣ, ಈ ಅವಿವೇಕ ತಲಾಟೆ ಇದ್ದೇ ಇರುತ್ತೆ. ಏನ ವ್ಯವಸ್ಥೆ ಮಾಡಿವೆ ಅಣ್ಣ, ಪಾರ್ಥನನ್ನು ಬಹಳವಾಗಿ ಬಳಸಿ ದಂಡಕಾರಣ್ಯದ ಸಿಂಹಾಚಲ ಪ್ರಾಂತ್ಯದಲ್ಲಿ ಕೆಡಹಿ ಬಿಡುವಂತೆ ಆ ಗರುಡನಿಗೆ ನಾನು ಗುಟ್ಟಾಗಿ ನಾನು ಈಗಾಗಲೇ ಅಲ್ಲಿ ಒಬ್ಬ ಮಾಯಾ ಮೋಹಿನಿಯನ್ನು ನಿರ್ಮಿಸಿಟ್ಟಿರುವೆನು. ಅವಳು ಪಾರ್ಥನನ್ನು ಉಪಚರಿಸಲು ಬರುವಳು. ಮುಂದಿನ ವಿಚಾರವು ಹೇಗೆ ನಡೆಯುವುದು ನೋಡ್ತಿರೋಣ. ಈಗಲೇ ಆತರವೇಕೆ ಅಣ್ಣ? ನಾರಾಯಣ ನಾರಾಯಣ. ಕೃಷ್ಣ, ನಿನ್ನ ಸಂಧಾನವು ಶಕ್ತಿಯು ಮಹಿಮೆಯು ಅಸಾಧಾರಣವಾದ ಏನನ್ನು ಮಾಡಿವೆಯೋ ಮಾಡು. ನಾನು ಅಲ್ಲಲ್ಲಿ ಸಂಚಾರ ಮಾಡಿಕೊಂಡು ಆ ಪಾರ್ಥನ ವಿಷಯವನ್ನು ಗುಟ್ಟಾಗಿ ತಿಳಿದು ಬರುವೆನು. ನಾರಾಯಣ ನಾರಾಯಣ. ಇವರಿಗೆ ಆ ಪಾರ್ಥನ ವಿಚಾರ ಸುಮ್ಕಿರಬಾರದೆ, ಬುದ್ಧಿಯ ಅಂತ. ನಾರಾಯಣ ನಾರಾಯಣ. ಶಿವನಾಮ ಪವಚರಣ ಪವಚರಣ ಶಿವ ಪವಚರಣ ಶಿವನಾಮ ಪವಚರಣ. ನಾರಾಯಣ ನಾರಾಯಣ. ಕೈಲಾಸ ಗಣನಾಥ ಗಂಗಾಧರ. ನಾರಾಯಣ ನಾರಾಯಣ. ಕೈಲಾಸ ಗಣನಾಥ ಗಂಗಾಧರ ಪರಮೇಶ ಗುರುನಾಥ ಗೌರಿವರ. ನಾರಾಯಣ ನಾರಾಯಣ. ಕರುಣೀಶು ಶಾರ್ದೂಲ ಚರ್ಮಾಭರ. ನಾರಾಯಣ ನಾರಾಯಣ. ಕರುಣೀಶು ಶಾರ್ದೂಲ ಚರ್ಮಾಭರ. ಶಿವನಾಮ ಪವಚರಣ ಪವಚರಣ ಶಿವ ತವ ಚರಣ. ಶಿವನಾಮ ಪವಚರಣ. ನಾರಾಯಣ ನಾರಾಯಣ. ಓಂಕಾರ ರೂಪ ಶ್ರೀ ವಿಘ್ನೇಶ್ವರ. ನಾರಾಯಣ ನಾರಾಯಣ. ಓಂಕಾರ ರೂಪ
ರೂಪ ಶ್ರೀ ವಿಘ್ನೇಶ್ವರ ಶಂಕರನಾದ ಶ್ರೀ ಪರಮೇಶ್ವರ ನಾರಾಯಣ ಶಂಕರನಾದ ಶ್ರೀ ಪರಮೇಶ್ವರ ಕರುಣೀಶು ಶಾರ್ದೂಲ ಚರ್ಮಾವರ ನಾರಾಯಣ ಕರುಣೀಶು ಶಾರ್ದೂಲ ಚರ್ಮಾವರ ಶಿವನಾಮ ಭವಚರಣ ಭವಚರಣ ಶಿವ ತವ ಚರಣ ಶಿವನಾಮ ಭವಚರಣ ನಾರಾಯಣ ನಾರಾಯಣ. ಎಲೆ ದುರ್ಗವೇ, ನಿಲ್ಲು ನಿಲ್ಲು, ನನ್ನ ಪ್ರಾಣವೂ ಹೋಗುವುದು, ನಿನ್ನೆಯ ವೇಗವನ್ನು ತಡೆಯಲಾರೆನು. ಅಯ್ಯೋ, ನನಗೆ ಉಸಿರಿಸಿಕೊಂಡಂತಾಗಿರುವುದು. ನಿಲ್ಲು ನಿಲ್ಲು. ಆಡು ಇಲ್ಲ ಅಯ್ಯೋ ಹಾಯಾತ ವಿಧಾನ ಸಹಿತೇನ ಹಾಗೆ ಪರಮಾತ್ಮ ಯಾರು ದಿಕ್ಕಿಲ್ಲದ ಪಾರುಗೈರದೆ ಪರಮಾತ್ಮ ಯಾರು ದಿಕ್ಕಿಲ್ಲದ ಪಾರುಗೈರದೆ ಸಾರಿಬೇಡುವ ಪರಮಾತ್ಮ ಸಾರಿಬೇಡುವ ತೋರದೆ ಬೇಳೆದು ಸಾರಿಬೇಡುವ ತೋರದೆ ಬೇಳೆದು ಅಯ್ಯೋ ಹಾಯಾತ ವಿಧಾನ ಸರಿಸೇನೋ ಅಯ್ಯೋ, ಇನ್ನು ನನಗೆ ದಿಕ್ಕು ಯಾರು? ಪ್ರಾಣ
ನಿಲ್ಲುವಂತಿಲ್ಲ. ಅಯ್ಯೋ ದೇವರೇ, ಅವನು ಎಲ್ಲಿಯ ಹಾವಾಡಿಗನು, ಅದು ಎಲ್ಲಿಯ ಕುದುರೆ, ಇದು ಎಲ್ಲಿಯ ಅರಣ್ಯ. ಕುದುರೆಯು ನನ್ನನ್ನು ಎಷ್ಟು ದೂರ ಸುತ್ತಿಸಿದ್ದಲ್ಲ ಆ ಪರಮಾತ್ಮ. ನಿನ್ನೆಯ ದಿನ ಹಸ್ತಿನಾಪುರದಿಂದ ಹೊರಟ ನಾನು ವಾಯುವೇಗದಿಂದ ಸಂಚರಿಸುವ ಕುದುರೆಯ ಮೇಲೆ ಇದ್ದು ನಿದ್ದೆ ಇಲ್ಲದೆ ನೀರಿಲ್ಲದೆ ದೇಶ ದೇಶಗಳನ್ನು ದಿಕ್ಕುಗಳನ್ನು ಸುತ್ತಿದನಲ್ಲ ಆ ಪರಮಾತ್ಮ. ಈ ದಿನವಾದರೂ ಮತ್ತೆ ಹಿಂದಕ್ಕೆ ನನ್ನನ್ನು ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗುವುದೆಂದರೆ ಈ ಘೋರಾರಣ್ಯದಲ್ಲಿ ನನ್ನನ್ನು ಕೊಕ್ಕಿ ಹಾರಿ ಹೋಯಿತಲ್ಲ ಆ ಪರಮಾತ್ಮ. ಅದಿಲ್ಲಂತಹ ಮಾಯದುರ್ಗ ಇರಬಹುದು. ಅಶ್ವದ ಲಕ್ಷಣಗಳನ್ನು ನೋಡಿ ಸಂತೋಷದಿಂದ ಅದರ ಮೇಲೆ ಹತ್ತಿ ತನ್ನ ಪೌರುಷ ಚಾತುರ್ಯಗಳನ್ನು ತೋರಿಸಿ ವಿಹರಿಸೋಣ ಎಂದು ಹೊರಟರೆ ವಿಹಾರಕ್ಕೆ ತಕ್ಕ ಪ್ರತಿಯಾಗಿ ಸಂಹಾರವಾಯಿತಲ್ಲ. ಅಯ್ಯೋ ವಿಧಿಯೇ, ಹಸಿವು ಬಾಯಾರಿಕೆಗಳಾದರೂ ತಡೆಯಲು ಸಾಧ್ಯವಿಲ್ಲ. ಗಂಟಲು ನಾಲಿಗೆಗಳು ಒಣಗಿ ಹಸಿವಿನ ಸಂಕಟದಿಂದ ಕಣ್ಣುಗಳೇ ಮುಚ್ಚಿ ಹೋಗಿ ಮೂರ್ಛವಂತಾಗಿರುವುದಲ್ಲ ಪರಮಾತ್ಮ. ಈ ನನಗೇತಕ್ಕೆ ಇಂತಹ ಗತಿಯನ್ನು ಕೊಟ್ಟೆ? ಅರಣ್ಯವಾಸವು ತಪ್ಪಿ ಅರಸುತನವು ಬಂದಂತೂ ಸಂತೋಷದಿಂದ ಇದ್ದರೆ ಕೊನೆಗೂ ಅರಣ್ಯವೇ ಗತಿಯಾಯಿತೆ ಆ ಪರಮಾತ್ಮ. ಈ ಸಂಕಟವನ್ನು ಮೈಕೀಲುಗಳ ನೋವನ್ನು ಹೇಗೆ ಸಹಿಸಲಿ? ನನ್ನ ಕಷ್ಟವನ್ನು ಯಾರಿಗೆ ಹೇಳಿಕೊಳ್ಳಲಿ ಆ ಪರಮಾತ್ಮ? ಓಹೋ, ಇಲ್ಲಿ ಎಲ್ಲಿಯೋ ಮೊದಲಗಾನು ಕೇಳಿ ಬರ್ತಿರುವುದು. ಅದು ಯಾರೋ ಈ ಕಡೆ ತರುಣಿಯೂ ಬರುವಂತೆ ಕಾಣುತ್ತಿರುವುದು. ಆಕೆಯೊಡನೆ ನನ್ನ ಕಷ್ಟಗಳನ್ನು ಹೇಳಿಕೊಂಡರೆ ಆಕೆಯು ನನಗೆ ಸಹಾಯವನ್ನು ಮಾಡುತ್ತಿರಲಾರಳೆ. ಅಯ್ಯೋ ಪರಮಾತ್ಮ, ಸಂಕಟವಾಗುವುದು, ಅಡಿ ಇಡಲಾರನು ಪರಮಾತ್ಮ, ನನ್ನನ್ನು ಕೈಬಿಟ್ಟೆಯ. ಅಲ್ಲದೆ
ಈ ವನದ ಸೊಬಗನ್ನು ನೋಡುತ್ತಿದ್ರೆ ನನಗಿನ್ನೂ ಸ್ವಲ್ಪ ಕಾಲ ಹಾಡನ್ನು ಹಾಡಬೇಕೆಂದು ನನ್ನ ಮನಸ್ಸಿಗೆ ಏನಿದು ಮಾಯಾ ಮೋಹವಿದು ಮಾಯಾ ಸೋದಿಗೆವು ಹಾಡುತ್ತಿದೆ ನಲಿದಾಡುತ್ತಿದೆ ಹಾಡುತ್ತಿದೆ ನಲಿದಾಡುತ್ತಿದೆ ಏನಿದು ಮಾಯಾ ಮೋಹವಿದು ಏನಿದು ಮಾಯಾ ಸೋದಿಗೆವು ಹಾಡುತ್ತಿದೆ ನಲಿದಾಡುತ್ತಿದೆ ನೋಡುತ್ತಿರುವುದು ವಸಂತ ಮಾಸ ನೋಡುತ್ತಿರುವುದೇ ಜೀವನವು ನೋಡುತ್ತಿರುವುದೇ ವಸಂತ ಮಾಸ ಕೇಳುತ್ತಿರುವುದು ಹರ್ಗವಿಯು ಹಾಡುತ್ತಿದೆ ನಲಿದಾಟವನು ಹಾಡುತ್ತಿರುವುದೇ ನವಿಲಾಟವನು ನೋಡುತ್ತಿರುವುದೇ ಈವನವು ನೋಡುತ್ತಿರುವುದೇ ಈವನವು ಏನಿದು ಮಾಯಾ ಮೋಹವಿದು ಏನಿದು ಮಾಯಾ ಸೋದಿಗೆವು ಹಾಡುತ್ತಿದೆ ನಲಿದಾಡುತ್ತಿ ಏನಿದು ಮಾಯಾ ಮೋಹವಿದು ಏನಿದು ಮಾಯಾ ಸೋದಿಗೆವು ಆಡುತ್ತಿದೆ ನಲಿದಾಡುತ್ತಿದೆ ಲಲಲಾ ಲಲಲಲಾ ಲಲಲಾ ಲಲಲಲಾ ಲಾಲಲಲಾ ಲಲಲಾ ಲಲಲಾ ಲಾಲಲಲಾ ಲಲಲಾ ಲಲಲಾ ಈತನು ಯಾರಾಗಿರಬಹುದು? ಇವನೇ ಅಲ್ವೇ ಆ ದುರಾಂಕಾರಿಯಾದ ಅರ್ಜುನನು? ಈ ಸುಂದರ ಚಂದದ ಹಾಹಾಕಾರ ಈ ಸುಂದರ ಈ ಸುಂದರ ಚಂದದ ಹಾಹಾಕಾರ ಈ ಸುಂದರ ಮರಣ ಮನೋಜ್ಞ ಮರಣ ಮನೋಜ್ಞ ವೀರನೋ ಕಾಣೆ ಈ ಸುಂದರ ಚಂದದ ಹಾಹಾಕಾರ ಈ ಸುಂದರ ಚಾರು ರೂಪದ ಸಾರವೆಲ್ಲ ಬೇರೆ ಚಾರು ರೂಪದ ಸಾರವೆಲ್ಲ ಬೇರೆ ಚಾರು ರೂಪದ ಚರಿರೆ ಮನೋಜ್ಞ ಚರಿರೆ ಮನೋಜ್ಞ ಧೀರನೋನ ಕಾಣೆ ಈ ಸುಂದರ ಚಂದದ ಕಾರ ಈ ಸುಂದರ ಈ ಸುಂದರ ಈ ಸುಂದರ ಇರಲಿ, ಈತನನ್ನು ಉಪಚರಿಸಿ ನನ್ನ ಮೋಹ ಪಾಶಕ್ಕೆ ಸಿಕ್ಕಿರಿಸಿಕೊಡುವೆನು. ನನ್ನನ್ನು ಎಚ್ಚರಗೊಳಿಸಿದ ಪುಣ್ಯವತಿಯು ಏಕೇ ಇರಬಹುದು.
ಇವಳೆ ಬಾಮನೆ ಇವಳೆ ಬಾಮನೆ ಇವಳೆ ಬಾಮನೆ ತವ ಮರುದಯವನು ರದಲುದಿದ ದದೆ ಬಳಲಿದ ನನ್ನನ್ನು ಉಪಚರಿಸಿ ನವಚೈತನ್ಯವನ್ನು ಕೊಟ್ಟ ದಯಾವತಿಯು ನೀನೇ ಅಲ್ಲವೇ? ಹೌದು, ನಾನೇ. ನಿನ್ನನ್ನು ನೋಡಿ ನನಗೆ ಕನಿಕರು ಉಂಟಾಯಿತು. ಅದಕ್ಕಾಗಿ ನಾನು ಉಪಚರಿಸಿದೆನು. ಈ ಘೋರಾರಣ್ಯದಲ್ಲಿ ಬರಲು ಕಾರಣವೇನು? ಕೇಳು ಕೇಳು ಮನೋಹರೇ, ಕೇಳು. ಆಹಾ, ಎಂತಹ ಪುಣ್ಯವತಿಯು! ಈಕೆಯ ಅನುಗ್ರಹಕ್ಕೆ ಪಾತ್ರನಾದರವೇ ನಾನು ಧನ್ಯನು. ಗೆಲುವು ಮನೋಹರಿ, ನಾನು ಹಸ್ತಿನಾವತಿಯನ್ನಾಳುವ ಧರ್ಮರಾಜನ ಅನುಜನಾದ ಪಾರ್ಥನು. ಕಾರಣಾಂತರದಿಂದ ಬಂದು ಅರಣ್ಯಕ್ಕೆ ಬಂದು ಬಳಲಿದ್ದುದು. ನೀನು ಯಾರು? ಈ ಘೋರಾರಣ್ಯದಲ್ಲಿ ಒಂಟಿಯಾಗಿರಲು ನೀನು ಕಾರಣವೇನು? ಏನು? ರಂಜಿಪಾಳ ತರುಣಿ ಕಾಂಜ ತುನಯನ ಕಾಂಜ ತುನಯನ ಗಗನ ಗಗನ ಅರುಣ ರಂಜಿಪಾಳ ತರುಣಿ 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 ನೀನು ಪಾರ್ಥ ಮಹಾರಾಜನೇ. ನಿನ್ನನ್ನು ನೋಡಿ ನನಗೆ ಧನ್ಯಳಾದೆನು. ಅಲ್ಲದೆ ನಾನು ಭೂಲೋಕ ಸಂಚಾರಕ್ಕಾಗಿ ಕುಬೇರನ ಹಲಕಾವತಿಯಿಂದ ಬಂದಿರುವ ಗಂಧರ್ವಕನಿಯು. ನಾನು ಬಹಳ ಹೊತ್ತು ನಿಲ್ಲುವ ಹಾಗಿಲ್ಲ. ನಾನಿನ್ನು ಹೊರಡುತ್ತೇನೆ. ಕೆಲವು ಕಾರಣವತಿ, ನಿನ್ನ ಉಪಕಾರಕ್ಕೆ ನಾನು ಕೃತಜ್ಞನಾಗಿರಬೇಕು. ಸಂತೋಷ. ನಾನಿನ್ನು ಹೊರಡುತ್ತೇನೆ. ಹೊರಡುವುದೆಲ್ಲಿಗೆ? ದಯವಿಟ್ಟು ನಿಲ್ಲು. ಹೋಗುವೆ ಎಲ್ಲಿಗೆ? ನಾಗವೇ ನಿಯಮಿಗೆ
ಅಯ್ಯ ರಮಣಿ, ಹೊರಡುವುದೆಲ್ಲಿಗೆ? ನಿಲ್ಲು, ದಯವಿಟ್ಟು ನಿಲ್ಲು. ಏತಕ್ಕೆ? ನಾನು ನಿನ್ನ ಹೊರಡುತ್ತೇನೆ, ನನ್ನನ್ನು ತಡೆಯಬೇಡ. ನನಗೆ ಬಹಳ ಆಯಾಸವಾಗಿರುವುದು, ಸ್ವಲ್ಪ ನಿಲ್ಲು, ದಯವಿಟ್ಟು ನಿಲ್ಲು, ಹೋಗಬೇಡ. ಹಾಗೆ ಆಗಲಿ, ನೀನು ಬಹಳ ಬಳಲಿರುವೆ, ನಾನು ಇಲ್ಲೇ ಇರುತ್ತೇನೆ. ಫಲಹಾರವನ್ನು ಸ್ವೀಕರಿಸಿ ವಿಶ್ರಾಂತಿಯನ್ನು ತೆಗೆದು. ಆಗಲಿ. ಮನೋಗರೆ ಮನೋಗರೆ ಪದಾರೆ ವಿನಯ ಗುಣ ಗಂಭೀರೆ ಮನೋಹರೇ, ಧನು ಎಂದು ನಿನ್ನಯ ಮಾನೋದರ ಮಾನೋದರ ಬಂದರೆ ಮಾನೋದರ ಸಿಂಹದರ ಬಾತೊಂದರೆ ಸೌಂದರ್ಯ ಮಾಚರ್ಯ
ನಿನ್ನ ಉಪಕಾರಕ್ಕೆ ನಾನು ಕೃತಜ್ಞನಾಗಿರುವೆ. ಅಯ್ಯ, ಒಂಟಿಯಾಗಿ ಸಿಕ್ಕಿರುವ ಹಬಲೆಯನ್ನು ನಿನ್ನನ್ನು ಒಪ್ಪಿಸಿದರೆ ಅವರನ್ನು ಹೀಗೆ ಪ್ರಶ್ನೆ ಮಾಡಬಹುದೇ ನೀನು? ಹೇಳುವ ಮನೋಹರೇ, ನಿನ್ನ ರೂಪ ಲಾವಣ್ಯಗಳಿಗೆ ಸೋತು ನಾನು ನಿನ್ನ ವಶನಾಗಿರುವೆನು. ಏನು ಪಾರ್ಥ, ಅರಣ್ಯದಲ್ಲಿ ಒಂಟಿಯಾಗಿ ಸಿಕ್ಕಿ ನಿನ್ನನ್ನು ಉಪಚರಿಸಿದ ಹಬಲೆಯನ್ನು ಈ ರೀತಿ ನೀನು ಪ್ರಶ್ನೆ ಮಾಡಬಹುದೇ? ಅದರಲ್ಲಿ ದೋಷವೇನಿರುವುದು? ನನಗೆ ನಿನ್ನಿಂದ ಉಪಕಾರವಾದದಿಂದಲೇ ನಿನಗೂ ಸಹ ಪ್ರತಿ ಉಪಕಾರ ಮಾಡುವ ಅಭಿಮತದಿಂದ ನೀನು ನನ್ನ ಅರಸಿಯಾಗೆಂದು ಹೇಳುತ್ತಿರುವುದು. ಏನು, ದೇವಲೋಕದ ಕನ್ಯರು ನಿನ್ನನ್ನು ಮನುಷ್ಯರನ್ನು ಮೆಚ್ಚಿಸಲು ಹುಚ್ಚರೆಂದರಿತೇನು? ಊರ್ವಶಿಯು ಮೆಚ್ಚಿದಳೆಂಬುದು ನಿನ್ನನ್ನು ನೀನು ಕೇಳಿಯೇ ಇಲ್ಲವೇ? ಇರಬಹುದು, ಆದರೆ ದೇವೇಂದ್ರನು ನಿನ್ನನ್ನು ಗೌರವಿಸಿ ಉಪಚರಿಸಲು ಶ್ರೀಯರಿಗೆ ಹೇಳಿರಬಹುದು. ಅಲ್ಲದೆ ಊರ್ವಶಿಯು ನಿನ್ನನ್ನು ಪ್ರೀತಿಯಿಂದ ಕಂಡಿರಬಹುದು. ಅಷ್ಟು ಮಾತ್ರಕ್ಕೆ ನಿನ್ನನ್ನು ಮೆಚ್ಚಿದ ಅಂತಾಯಿತೇ? ದೇವಲೋಕದ ಕನ್ಯರು ಮನುಷ್ಯರನ್ನು ಅರಣ್ಯಗತನಾದನ್ನು ಮೆಚ್ಚಿಸುವಷ್ಟು ಹುಚ್ಚರೆಂದರಿತೇನು? ಮೇನಕೆಯು ಮೆಚ್ಚಿದ ವಿಶ್ವಾಮಿತ್ರನು ಅರಣ್ಯದಲ್ಲಿ ಅಲ್ಲದೆ ಅರಮನೆಯಲ್ಲಿದ್ದಾನೇನಲ್ಲವೋ? ಅಂತ ಅರಣ್ಯಗತನನ್ನು ಒರೆಸಿದರೆಂದಲೇ ತನ್ನ ಮಗನನ್ನು ಕಳೆದುಕೊಂಡು ಕಾಡು ಪಾಲು ಮಾಡಿ ದೇವಲೋಕಕ್ಕೆ ಹಿಂದಿರುಗಿದ್ದುದು. ಎಂತಹ ಕಷ್ಟ ಒದಗಿದರು ತ್ರಿನೇಂದ್ರನಾದ ಶಂಕರನೊಡನೆ ಯುದ್ಧ ಮಾಡಿ ಈ ಪ್ರಖ್ಯಾತಿಯಾದ ಈ ವಿಜಯಶಾಲಿ ಎಂದು ಲೋಕವೇ ಹೊಗಳುತ್ತಿರುವುದು. ಅಂತಹ ಕಿರೀಟಿಯ ಕೈ ಹಿಡಲು ನೀನು ಅನುಮಾನಿಸಬಹುದೇ? ಬಾ ಬಿಡು, ಸಂಶಯವನ್ನು ಬಿಡು, ಬಾ ನನ್ನ ಅಭಿಲಾಷೆಯನ್ನು ಸಲ್ಲಿಸು. ಹೀಗೆ ನಿನ್ನ ಪೌರುಷನ್ನು ವಿಸ್ತರಿಸಿಕೊಂಡು ನಿನ್ನ ಮೋಹದ ಮಾತುಗಳನ್ನು ಮಾಡಿ ನನ್ನನ್ನು ಬೆರಗು ಮಾಡುತ್ತಿರುವೆಯಾ? ನಿನ್ನ ಮಾತನ್ನು ನಂಬಿ ನಾನೇನಾದರೂ ವಶಳಾಗಿಬಿಟ್ಟರೆ ನಿನ್ನ ಹರಸೆಯನ್ನು ಕಂಡ ಕೂಡಲೇ ನನ್ನನ್ನು ಕಣ್ಣೆತ್ತಿ ಸಹ ನೋಡಿವೋ ಇಲ್ಲವೋ? ಆಗ ನನ್ನ ಗತಿ ಏನಾಗಬಹುದು ಹೇಳಿ? ಪ್ರಿಯೆ, ಕೇಳು ಕೇಳು. ಲಾಲಿತೆ ಲೋಲೋಚನೆ, ಲಾಲಿತೆ ಲೋಲೋಚನೆ, ಲಾಲಿತೆ ಲೋಲೋಚನೆ, ಲಾಲಿತೆ ನುಡಿಯದು ಕಲಿ ಲಾಲಿಲಾಯನ್, ಲಾಲಿತೆ ನುಡಿಯದು ಕಲಿ ಲಾಲಿಲಾಯನ್, ಲಾಲಿತೆ ಲೋಲೋಚನೆ, ಲಾಲಿತೆ ಲೋಲೋಚನೆ, ಲಾಲಿತೆ ಲೋಲೋಚನೆ. ತಾನಾಗಿ ಪ್ರೀತಿಸಿದ ರಮಣೀಯರನ್ನು ಎಂದಿಗೂ ಕೈ ಬಿಡುವಂತಹ ಅವಿವೇಕಿಯು ದ್ರೋಹಿಯು ಅಲ್ಲವೆಂದು ಚೆನ್ನಾಗಿ ನಂಬು. ಬಿಡು, ಸಂಶಯವನ್ನು ಬಿಡು, ಬಾ ನನ್ನ ಅಭಿಲಾಷೆಯನ್ನು ಸಲ್ಲಿಸು. ಹಾಗೆ ಆಗಲಿ ಸ್ವಾಮಿ, ಈಗ ನನಗೆ ಬಹಳ ಸಂತೋಷವಾಯಿತು. ಪ್ರಿಯೆ, ಇನ್ನು ನಿನ್ನ ಗಾನ ನಾಟ್ಯಗಳಿಂದ ನನ್ನ ಆನಂದಿಸು. ಹಾಗೆ ಆಗಲಿ ಸ್ವಾಮಿ. ಮುದ್ದು ಕೋಗಿಲೆ ನಿನಗೆ ನೀನೇ
ಗಾನ ಸಾಮ್ರಾಜ್ಯದ ರಾಜವೈಭೋಗದ ರಾಜನೋ ನೀ